ಎಲ್ರಿಗೂ ನಮಸ್ಕಾರ. ಶ್ರೀರಾಮರೂಪಕದಲ್ಲಿ ಹನುಮಂತ ಸೀತೆಗೆ ಸಮಾಧಾನ ಮಾಡ್ತಾ ಇದ್ದಾನೆ. ಹೇಳ್ತಾನೆ, ವೈದೇಹಿ, ಶ್ರೀರಾಮ ಕುಶಲವಾಗಿದ್ದಾನೆ ಮತ್ತು ನಿನ್ನ ಕುಶಲವನ್ನು ಕೇಳಿದ್ದಾನೆ. ಶ್ರೀರಾಮನ ಸಂದೇಹದಿಂದಲೇ ನಾನು ಇಲ್ಲಿಗೆ ಅವನಿಗೆ ದೂತನಾಗಿ ಬಂದಿದ್ದೇನೆ. ಲಕ್ಷ್ಮಣನು ಕೂಡ ನಿನಗೆ ನಮಸ್ಕಾರ ತಿಳಿಸಿದ್ದಾನೆ ಅಂತ ಹೇಳ್ತಾನೆ. ಮಾರುತಿ ಮಾತನ್ನು ಕೇಳಿ ಸೀತೆಗೆ ತುಂಬ ಸಂತೋಷ ಆಗಿಬಿಟ್ಟು ಅವರಿಬ್ಬರಲ್ಲಿ ಅದ್ಭುತವಾದ ಪ್ರೀತಿ ವಿಶ್ವಾಸಗಳು ಮೂಡುತ್ತವೆ. ಪರಸ್ಪರ ವಿಶ್ವಾಸವನ್ನು ಹೊಂದಿದ ಅವರಿಬ್ಬರು ಸಲ್ಲಾಪಿಸ್ತಾರೆ. ಸೀತೆಗೆ ತನ್ನ ಮೇಲೆ ಸಂಪೂರ್ಣ ನಂಬಿಕೆ ಉಂಟಾಗಿದೆ ಎಂದು ಭಾವಿಸಿ ಹನುಮಂತ ಸೀತೆಯ ಹತ್ತಿರಕ್ಕೆ ಹೋಗ್ತಾನೆ. ಹನುಮಂತ ಸೀತೆಯ ಕಡೆಗೆ ಹೆಜ್ಜೆಗಳು ನೋಡುತ್ತಿದ್ದಂತೆಲ್ಲ ಸೀತೆಗೆ ಇವನೇನಾದರೂ ರಾವಣನೇ ಆಗಿರಬಹುದೇ, ಅಯ್ಯೋ ನಾನು ನಿಮಗೆ ಎಲ್ಲ ವಿಷಯಗಳನ್ನು ಮರೆಮಾಚದೆ ಹೇಳಿ ಅನುಚಿತವಾದ ಕಾರ್ಯವನ್ನೇನಾದರೂ ಮಾಡಿಬಿಟ್ನಾ, ವೇಷವನ್ನು ಮರೆಸಿಕೊಂಡು ಆ ರಾವಣನೇ ಇಲ್ಲಿಗೆ ಆಗಮಿಸಿದ್ದಾನೆ ಅಂತ ಮತ್ತೆ ಬೇಜಾರು ಮಾಡ್ಕೊಂಡು ಕೂತ್ಕೊಂಡ್ಬಿಡ್ತಾಳೆ. ಹನುಮಂತ ಸೀತೆಯ ಸಮೀಪಕ್ಕೆ ಬಂದು ನಮಸ್ಕರಿಸ್ತಾನೆ. ಆದರೆ ಹನುಮಂತ ಕಪಿವೇಷಧರನಾದ ರಾವಣನೆಂದೇ ಭಾವಿಸಿದ್ದ ಸೀತೆ ಭಯಭೀತಳಾಗಿ ಅವನನ್ನು ಪುನಃ ತಲೆ ಎತ್ತಿ ನೋಡಲೇ ಇಲ್ಲ. ಆದರೂ ನಮಸ್ಕಾರ ಮಾಡ್ತಿದ್ನಲ್ಲ ಹನುಮಂತ, ಅವನನ್ನು ನೋಡಿ ಸೀತೆ ಹೇಳ್ತಾಳೆ, ಒಂದು ವೇಳೆ ನೀನು ಮಾಯಾವಿಯಾದ ರಾವಣನೇ ಆಗಿರೋದಾದರೆ ಮಾಯಾವೇಷವನ್ನು ಧರಿಸಿ ನನ್ನನ್ನು ಸಂತಾಪಗೊಳಿಸಲೆಂದೇ ಬಂದಿರುವೆಯಾದರೆ ಅದರಿಂದ ನಿನಗೆ ನಿಜವಾಗಿಯೂ ಒಳ್ಳೆಯದಾಗೋದಿಲ್ಲ. ಮನಬಂದಂತೆ ರೂಪಗಳನ್ನು ಧರಿಸುವ ನಿಶಾಚರನೆ, ನಾನು ಮೊದಲು ದುಃಖ ಸಂತಪ್ತಳಾಗಿರುವೆನು. ಇಂತಹ ನನ್ನನ್ನು ನೀನು ಪುನಃ ಸಂತಾಪಗೊಳಿಸ್ತಾ ಇದ್ದೀಯ, ಆದ್ದರಿಂದ ನಿನಗೆ ನಿಶ್ಚಯವಾಗಿಯೂ ಒಳ್ಳೆಯದಾಗೋದಿಲ್ಲ. ಅಥವಾ ನೀನು ರಾವಣನಾಗಿರಲಾರೆ, ಏಕೆಂದರೆ ನಿನ್ನ ದರ್ಶನದಿಂದ ನನ್ನ ಮನಸ್ಸಿನಲ್ಲಿ ಒಂಥರ ಪ್ರೀತಿ ಉಂಟಾಗಿದೆ. ಒಂದು ವೇಳೆ ನೀನು ನಿಜವಾಗಿಯೂ ಶ್ರೀರಾಮನ ದೂತನಾಗಿಯೇ ಬಂದಿರುವುದಾದರೆ ನಿನಗೆ ಮಂಗಳವಾಗಲಿ. ನಿನ್ನನ್ನು ಶ್ರೀರಾಮನ ವಿಷಯವಾಗಿ ಪ್ರಶ್ನಿಸ್ತೇನೆ. ಶ್ರೀರಾಮ ಕಥೆಯೇ ನನಗೆ ಅತ್ಯಂತ ಪ್ರಿಯವಾದುದು. ಪ್ರಿಯನಾದ ನನ್ನ ರಾಮನ ಗುಣಗಳನ್ನು ವರ್ಣಿಸಿ ಹೇಳು ಅಂತ ಹೇಳ್ತಾಳೆ. ಸೀತೆ ತನ್ನನ್ನು ಮಾಯಾವಿಯಾದ ರಾಕ್ಷಸನೆಂದೇ ನಿಶ್ಚಯಿಸುವಳೆಂಬುದನ್ನು ತಿಳಿದ ವಾಯುಪುತ್ರನಾದ ಹನುಮಂತ ಕಿವಿಗಿಂಪಾಗುವ ಮಾತುಗಳಿಂದ ಸೀತಾದೇವಿಯನ್ನು ಹರ್ಷಗೊಳಿಸ್ತಾನೆ. ರಾಮ ಲಕ್ಷ್ಮಣರು ನಿನ್ನ ಕುಶಲವನ್ನು ವಿಚಾರಿಸಿದ್ದಾರೆ. ವಾನರ ಶ್ರೇಷ್ಠರಿಗೆ ರಾಜನಾದ ಸುಗ್ರೀವನೆಂಬ ವಾನರನು ಶ್ರೀರಾಮನ ಗೆಳೆಯ, ಅವನೂ ನಿನ್ನ ಕುಶಲವನ್ನು ವಿಚಾರಿಸಿದ್ದಾನೆ. ನೀನು ಬಹಳ ಶೀಘ್ರವಾಗಿಯೇ ಶ್ರೀರಾಮನನ್ನು ಮಹಾರಥನಾದ ಲಕ್ಷ್ಮಣನನ್ನು ಕಾಣಕ್ಕೆ ಸಾಧ್ಯ ಆಗುತ್ತೆ. ನಾನು ಸುಗ್ರೀವನ ಮಂತ್ರಿ, ಮಹಾಸಾಗರವನ್ನು ದಾಟಿ ದುರಾತ್ಮನಾದ ರಾವಣನ ತಲೆಯನ್ನು ಮೆಟ್ಟಿ ಲಂಕಾಪಟ್ಟಣವನ್ನು ಪ್ರವೇಶ ಮಾಡಿದ್ದೇನೆ. ನನ್ನಲ್ಲಿರುವ ಪರಾಕ್ರಮದ ಮೇಲೆ ಭರವಸೆ ಇಟ್ಟು ನಿನ್ನನ್ನು ನೋಡಲಿಕ್ಕೆ ಸಲುವಾಗಿ ಇಲ್ಲಿಗೆ ಬಂದಿದ್ದೇನೆ. ನೀನು ಭಾವಿಸುತ್ತಿರುವಂತೆ ನಾನು ರಾವಣ ಅಲ್ಲಪ್ಪ. ಸಂದೇಹವನ್ನು ದೂರ ಮಾಡು, ನನ್ನ ಮಾತುಗಳಲ್ಲಿ ನಂಬಿಕೆ ನೀಡು ಅಂತ ಹೇಳ್ತಾನೆ ಹನುಮಂತ. ಅವನು ಹೇಳಿದ ರಾಮನ ಕಥೆನೆಲ್ಲ ಕೇಳಿ ಜಾನಕಿಗೆ ಖುಷಿಯಾಗುತ್ತೆ. ಹೇಳ್ತಾಳೆ, ಎಲ್ಲ ಈ ವಾನರನೇ, ನೀನು ರಾಮನನ್ನು ಕಂಡದ್ದು ಎಲ್ಲಿ? ಲಕ್ಷ್ಮಣನನ್ನು ಹೇಗೆ ಬಲ್ಲೆ? ವಾನರಿಗೂ ನರರಿಗೂ ಮೈತ್ರಿ ಏರ್ಪಟ್ಟಿದ್ದಾದರೂ ಹೇಗೆ? ಶ್ರೀರಾಮನ ದೇಹ ಲಕ್ಷಣಗಳನ್ನು ಕುರಿತು ಹೇಳು. ಇದರಿಂದ ನನ್ನ ಮನಸ್ಸಿನಲ್ಲಿರ್ತಕ್ಕಂಥ ಸಂದೇಹಗಳೆಲ್ಲ ದೂರಾಗಿ ದುಃಖ ಕಡಿಮೆ ಆಗ್ಬೋದು. ಶ್ರೀರಾಮನ ಆಕಾರ ಎಂತಹುದು, ಮೈಬಣ್ಣವೇನು, ಅಂತೆಯೇ ಲಕ್ಷ್ಮಣನ ರೂಪ ಎಂಥದ್ದು ಹೇಳು ಅಂತ ಹೇಳ್ತಾನೆ. ಆಗ ಹನುಮಂತ ಹೇಳ್ತಾನೆ, ಶ್ರೀರಾಮಚಂದ್ರನ ಕಣ್ಣುಗಳು ಅರಳಿದ ಕಮಲದಳಗಳಂತೆ ಸುಂದರವು. ಆನಂದ ನೀಡುವ ರೂಪ ಒಂದು. ಸೌಂದರ್ಯ ಮತ್ತು ಔದಾರ್ಯ ಗುಣಗಳು ಅವನಿಗೆ ಹುಟ್ಟಿನಿಂದಲೇ ಒಲಿದು ಬಂದಿವೆ. ಸೂರ್ಯನಂತೆ ತೇಜಸ್ವಿಯು, ಭೂದೇವಿಯಂತೆ ಕ್ಷಮಾಶೀಲನು, ಬುದ್ಧಿಯಲ್ಲಿ ಬೃಹಸ್ಪತಿಗೂ ಕೀರ್ತಿಯಲ್ಲಿ ದೇವೇಂದ್ರನಿಗೂ ಸರಿಸಮ. ಸಕಲ ಜೀವರಾಶಿಗಳನ್ನು ಆಶ್ರಿತ ಜನರನ್ನು ರಕ್ಷಿಸುವಂತಹವನು. ಶತ್ರುಗಳಿಗೆ ತಾಪದಾಯಕನು, ಧರ್ಮರಕ್ಷಕನು, ಚಾತುರ್ವರ್ಣ್ಯದ ಕರ್ತವ್ಯಗಳನ್ನು ಲೋಕಮರ್ಯಾದೆಯನ್ನು ಕಾಪಾಡಿಕೊಂಡು ಬರುವವನು. ಉಳಿದವರೂ ಅಂತೆಯೇ ನಡೆದುಕೊಂಡು ಬರುವ ಹಾಗೆ ನೇಮಿಸುವವನು. ಶ್ರೀರಾಮನಿಗೆ ವಿಶಾಲವಾದ ಹೆಗಲು, ದೀರ್ಘಬಾಹುಗಳು, ಶುಭ ಲಕ್ಷಣಗಳುಳ್ಳ ಮುಖ, ಗಂಭೀರವಾದ ಧ್ವನಿ, ಹೊಳೆವ ಮೈಬಣ್ಣ, ಸಮಪ್ರಮಾಣದ ಬಲಿಷ್ಠವಾದ ದೇಹ, ಶ್ಯಾಮಲ ವರ್ಣದವನು ಆಗಿದ್ದಾನೆ. ಲಕ್ಷ್ಮಣನೂ ಅಷ್ಟೇ ಬಹಳ ತೇಜಸ್ವಿ. ಸ್ನೇಹ ಗುಣಗಳಲ್ಲಿ ಅಣ್ಣನಂತೆಯೇ ಅವರಿಬ್ಬರನ್ನೂ ನೀನನ್ನು ಕಾಣಲು ತವಕಗೊಂಡಿದ್ದಾರೆ ಅವರಿಬ್ಬರು. ಹೀಗೆ ಅವರು ಎಲ್ಲೆಲ್ಲೂ ನೀನನ್ನು ಹುಡುಕಿ ಬರಬೇಕಾದ್ರೆ
ನಮ್ಮೊಡನೆ ಪರಿಚಯ ಏರ್ಪಡ್ತು. ನಾರುಮಡಿಯಿಟ್ಟು ಕೈಯಲ್ಲಿ ಧನುರ್ಬಾಣಗಳನ್ನು ಹಿಡಿದು ಅವರಿಬ್ಬರು ದೃಶ್ಯಮುಖ ಪರ್ವತದ ರಮಣೀಯ ಪ್ರದೇಶಕ್ಕೆ ಬಂದಾಗ ಅಣ್ಣನಿಂದ ರಾಜ್ಯಭ್ರಂಶಗೊಳಿಸಲ್ಪಟ್ಟು ಅಣ್ಣನಿಂದ ಪೀಡಿತರಾಗಿದ್ದ ಸುಗ್ರೀವ ಇವರು ವಾಲಿ ಕಡೆಯವರೆಂದು ಭಾವಿಸಿ ಭಯಗ್ರಸ್ತನಾಗಿ ಋಷ್ಯಮುಖ ಪರ್ವತದ ಶಿಖರಕ್ಕೆ ಹಾರೋಗ್ಬಿಡ್ತಾನೆ. ಆ ಶಿಖರದಲ್ಲಿ ಕೂತ್ಕೊಂಡು ಸುಗ್ರೀವ ನನ್ನನ್ನು ರಾಮಲಕ್ಷ್ಮಣದ ಸಮೀಪಕ್ಕೆ ಕಳಿಸ್ತಾನೆ. ಸುಗ್ರೀವನ ಆಜ್ಞೆಯ ಮೇರೆಗೆ ನಾನು ರಾಮಲಕ್ಷ್ಮಣನನ್ನು ಸಂಧಿಸಿ ಕೈ ಮುಗಿತೀನಿ. ಯಥಾರ್ಥವನ್ನು ತಿಳಿದು ಅವರಿಬ್ಬರಿಗೂ ಸಂತಸ ಉಂಟಾಗುತ್ತೆ. ನಂತರ ನಾನು ಅವರನ್ನು ಬೆನ್ನ ಮೇಲೆ ಕೂರಿಸ್ಕೊಂಡು ಸುಗ್ರೀವ ಇದ್ದ ಕಡೆ ಕರ್ಕೊಂಬಂದು ಸುಗ್ರೀವನಿಗೆ ಪರಿಚಯ ಮಾಡಿಸ್ಕೊಟ್ಟೆ. ಆಗ ಅವರಿಬ್ಬರಲ್ಲಿ ಮೈತ್ರಿ ಏರ್ಪಟ್ಟಿತು. ಅವರೆಲ್ಲ ತಮ್ಮ ತಮ್ಮ ಜೀವನದ ಹಿಂದಿನ ಘಟನೆಗಳನ್ನು ಹೇಳಿಕೊಂಡ್ರು. ಹಾಗೆ ಒಬ್ರಿಗೊಬ್ಬರು ಸಮಾಧಾನದ ಮಾತುಗಳನ್ನು ಮಾಡಿಕೊಂಡ್ರು. ಮಹಾಬಲಶಾಲಿ ವಾಲಿಯಿಂದ ಸ್ತ್ರೀಯ ಕಾರಣ ಹೊರಹಾಕಲ್ಪಟ್ಟು ಅವಮಾನಿತನಾಗಿದ್ದ ಸುಗ್ರೀವನಿಗೆ ಶ್ರೀರಾಮ ಸಾಂತ್ವನ ನೀಡುತ್ತಾನೆ. ನಂತರ ನಿನ್ನ ಅಗಲಿಕೆಯಿಂದ ಶ್ರೀರಾಮನಿಗೆ ಉಂಟಾಗಿರುವ ಶೋಕವನ್ನು ಕುರಿತು ಲಕ್ಷ್ಮಣ ಸುಗ್ರೀವನಿಗೆ ತಿಳಿಸ್ತಾನೆ. ರಾವಣನು ನಿನ್ನನ್ನು ಸಂಹರಿಸಿ ಕೊಂಡೊಯ್ಯುತ್ತಿದ್ದಾಗ ನಿನ್ನ ದೇಹವನ್ನು ಅಲಂಕರಿಸಿದ್ದ ಆಭರಣಗಳನ್ನು ನೀನು ಬೀಳಿಸಿದ್ದೀಯಲ್ಲ, ಅವೆಲ್ಲವನ್ನು ವಾನರ ಮುಖ್ಯರು ತಂದು ಶ್ರೀರಾಮನಿಗೆ ತೋರಿಸಿದ್ರು. ಅದರಲ್ಲಿ ನೀನಿರುವುದು ಎಲ್ಲಿ ಎಂದು ಯಾರಿಗೂ ತಿಳಿದಿಲ್ಲ. ತೋರಿಸಿದ್ರು, ಆದರೆ ನೀ ಇರೋದು ಎಲ್ಲಿಂದ ಗೊತ್ತಾಗಲಿಲ್ಲ ಯಾರಿಗೂ. ಶ್ರೀರಾಮ ಮತ್ತು ಸುಗ್ರೀವರು ಮಿತ್ರಭಾವದಿಂದ ಸಂಧಿಸಿದಾಗ ಪರಸ್ಪರ ಸಹಾಯದ ಪ್ರತಿಜ್ಞೆ ಮಾಡಿಕೊಂಡ್ರು. ಶ್ರೀರಾಮ ಯುದ್ಧದಲ್ಲಿ ವಾಲಿಯನ್ನು ಸಂಹರಿಸಿ ಶ್ರೀರಾಮನು ಸುಗ್ರೀವನನ್ನು ಸಮಸ್ತ ವಾನರ ಭಲ್ಲೂಕಗಳಿಗೆ ಒಡೆಯನನ್ನಾಗಿ ಮಾಡಿದ. ಹೀಗೆ ರಾಮ ಸುಗ್ರೀವರಲ್ಲಿ ಮೈತ್ರಿ ಉಂಟಾಯಿತು. ನಾನು ಅವರ ದೂತನಾಗಿ ಇಲ್ಲಿಗೆ ಬಂದಿದ್ದೇನೆ. ನನ್ನ ಹೆಸರು ಹನುಮಂತ. ರಾಜ್ಯವು ಲಭ್ಯವಾದ ನಂತರ ಸುಗ್ರೀವ ಕಪಿವೀರರನ್ನೆಲ್ಲ ಕರೆಸಿ ನಿನ್ನನ್ನು ಹುಡುಕೋದಕ್ಕಾಗಿ ದಶದಿಕ್ಕುಗಳಿಗೂ ಕಳುಹಿಸಿಕೊಟ್ಟ. ನಾವೆಲ್ಲರೂ ಶ್ರೇಷ್ಠವಾದ ವಿಂಧ್ಯ ಪರ್ವತದ ಬಿಲವೊಂದರಲ್ಲಿ ಸಿಕ್ಕಾಕ್ಕೊಂಡು ವಿನಾಶದ ಹಾದಿಯಲ್ಲಿದ್ದವು. ಹಾಗೆ ಅಲ್ಲಿ ನಾವು ಅತ್ಯಂತ ದುಃಖಪೀಡಿತರಾಗಿದ್ದಾಗಲೇ ಬಹಳ ದಿವಸಗಳು ಕಳೆದು ಹೋದವು. ಕಾರ್ಯ ಸಾಧನೆ ಆಗಲಿಲ್ಲ ಅಂತ ನಿರಾಶೆಯಿಂದಲೂ ಸುಗ್ರೀವನು ವಿಧಿಸಿದ್ದ ಗಡುವು ಮುಗಿದು ಹೋಗ್ತಿದ್ದಲು ಕಾರ್ಯವನ್ನು ಸಾಧಿಸದೇ ಹಿಂದಿರುಗಿದರೆ ಕಪಿರಾಜ ದಂಡಿಸುತ್ತಾನೆ ಅಂತ ಭಯದಿಂದಲೂ ನಾವೆಲ್ಲರೂ ಪ್ರಾಯೋಪವೇಶದ ಮೂಲಕ ಪ್ರಾಣತ್ಯಾಗ ಮಾಡಲಿಕ್ಕೆ ನಿಶ್ಚಯಿಸಿದ್ವು. ಎಲ್ಲ ವಾನರರು ಪ್ರಾಯೋಪವೇಶ ವ್ರತದಲ್ಲಿ ತೊಡಗಿರೋದನ್ನು, ನಿನ್ನ ಸುಳಿವೇ ಸಿಕ್ಕದಿರೋದನ್ನು, ವಾಲಿಯ ವಧೆಯನ್ನು, ಜಟಾಯುವಿನ ಮರಣವನ್ನು ಸ್ಮರಿಸ್ತಾ ವಾಲಿಯ ಪುತ್ರನಾದ ಅಂಗದ ಅಶೋಕ ಸಮುದ್ರದಲ್ಲಿ ಮುಳುಗಿ ಹೋಗಿದ್ದ, ಆ ಗೋಳಾಡ್ತಿದ್ದ. ಆ ಸಮಯದಲ್ಲಿ ನಮ್ಮ ಕಾರ್ಯವನ್ನು ಸಾಧಿಸಿಕೊಡಲಿಕ್ಕೆ ಆ ಸ್ಥಳಕ್ಕೆ ಒಂದು ದೊಡ್ಡ ಪಕ್ಷಿ, ಮಹಾಬಲಶಾಲಿಯಾದ ಪಕ್ಷಿ ಬಂತು. ಅದು ಜಟಾಯು. ಜಟಾಯುವಿನ ಸಹೋದರ ಸಂಪಾತಿ ಅಂತ. ಅವನು ಗೃಧ್ರರಾಜ. ಅದು ತನ್ನ ತಮ್ಮನೂ ಹತನಾದನೆಂಬ ವಾರ್ತೆಯನ್ನು ನಮ್ಮಿಂದ ಕೇಳ್ಕೋತು. ಅಂಗದ ಸಂಪಾತಿಗೆ ಜಟಾಯುವಿನ ಮರಣ ವೃತ್ತಾಂತವನ್ನು ಹೇಳ್ತಾನೆ. ಅರುಣನ ಮಗನಾದ ಸಂಪಾತಿಯು ಜಟಾಯುವಿನ ನಿಧನದ ವಾರ್ತೆಯನ್ನು ಕೇಳಿ ತುಂಬ ದುಃಖ ಆಗಿ, ನೀನು ರಾವಣನ ಅರಮನೆಯಲ್ಲಿ ವಾಸ ಮಾಡ್ತಿದ್ದೀಯಾ ಅನ್ನುವಂತಹ ಶುಭವಾರ್ತೆಯನ್ನು ನಮಗೆ ಹೇಳ್ತಾನೆ. ನಾವೆಲ್ಲರೂ ನಿನ್ನನ್ನು ನೋಡುವ ಸಲುವಾಗಿ ವಿಂಧ್ಯ ಪರ್ವತದಿಂದ ಹೊರಟು ಶ್ರೇಷ್ಠವಾದ ಸಮುದ್ರ ತೀರಕ್ಕೆ ಬಂದವು. ಅಪಾರವಾದ ಸಮುದ್ರವನ್ನು ನೋಡಿದೊಡನೆ ಆ ಕಪಿ ಸೈನ್ಯ ಕುಸಿದು ಹೋಯಿತು. ಇದು ಹೆಂಗಪ್ಪ ದಾಟೋದು, ಅರ್ಥವಾಗ್ತಾ ಇಲ್ವಲ್ಲ ಅಂತ. ಆ ಕಪಿ ಸೈನ್ಯದ ಮಹಾಭಯವನ್ನು ದೂರ ಮಾಡ್ತಾ ನಾನು 100 ಯೋಜನೆ ವಿಸ್ತೀರ್ಣದ ಮಹಾಸಾಗರವನ್ನು ಹಾರಿಕೊಂಡೇ ಇಲ್ಲಿಗೆ ಬಂದಿದ್ದೇನೆ. ರಾಕ್ಷಸರಿಂದ ಆವೃತವಾಗಿರ್ತಕ್ಕಂಥ ಈ ಲಂಕಾಪಟ್ಟಣವನ್ನು ನಾನು ರಾತ್ರಿಯಲ್ಲಿ ಪ್ರವೇಶಿಸಿದೆ. ಅನಂತರ ರಾವಣನನ್ನು ನೋಡಿದೆ, ನಿನ್ನನ್ನು ಸಂದರ್ಶಿಸಿದೆ. ಸೌಭಾಗ್ಯವಶದಿಂದ ನಾನು ಸಮುದ್ರವನ್ನು ಲಂಘಿಸುವುದು ವ್ಯರ್ಥವಾಗಲಿಲ್ಲ. ನಿನ್ನ ಸಂದರ್ಶನದಿಂದಾಗಿ ನಾನು ಮಹಾ ಯಶಸ್ಸನ್ನೇ ಗಳಿಸಿದ್ದೇನೆ. ಹೀಗೆ ವಾಯುಪುತ್ರನಾದ ಹನುಮಂತ ನಾನಾ ವಿಧವಾದ ವಿಶ್ವಾಸಾರ್ಹವಾದ ಸಂಗತಿಗಳನ್ನು ಹೇಳಿ ಶೋಕಪೀಡಿತಳಾಗಿದ್ದ ಸೀತಾದೇವಿಯಲ್ಲಿ ವಿಶ್ವಾಸವನ್ನು ಮೂಡಿಸ್ತಾನೆ. ಶ್ರೀರಾಮನ ದೂತನೇವನು ಎಂದು ಸೀತಾದೇವಿ ದೃಢಪಡಿಸಿಕೊಳ್ತಾಳೆ. ಬಳಿಕ ಹನುಮಂತ ಪ್ರಿಯದರ್ಶನಳಾದ ಸೀತೆಗೆ ಹೇಳ್ತಾನೆ, ಮೈಥಿಲಿ, ಎಲ್ಲ ವಿಷಯಗಳಲ್ಲೂ ನಿನಗೆ ಯಥಾವತ್ತಾಗಿ ಹೇಳಿದ್ದೇನೆ. ಇನ್ನಾದರೂ ನೀನು ಸಮಾಧಾನವನ್ನು ಹೊಂದು ನಾನು ಮುಂದೇನು ಮಾಡಲಿ ಎಂಬುದನ್ನು ಹೇಳು. ನಿನ್ನ ಅನುಜ್ಞೆಯನ್ನು ಪಡೆದು ನಾನು ಶ್ರೀರಾಮನಲ್ಲಿಗೆ ಹೋಗ್ತೀನಿ ಅಂತ ಹಿಂದಿರುಗ್ತೀನಿ ಅಂತ ಹೇಳ್ತಾಳೆ. ಆಗ ಹನುಮಂತ ರಾಮನಾಮ ಅಂಕಿತವಿರುವ ದಿವ್ಯವಾದ ಒಂದು ಉಂಗುರವನ್ನು ಸೀತೆಗೆ ತೋರಿಸ್ತಾನೆ. ಮಹಾತ್ಮನಾದ ಶ್ರೀರಾಮ ಕೊಟ್ಟಿರ್ತಕ್ಕಂಥ ಮುದ್ರೆಯುಂಗುರವನ್ನು ಸೀತೆ ನಂಬಿಕೆ ಹುಟ್ಟಿಸುವ ಸಲುವಾಗಿಯೇ ತನ್ನದಾಗಿ ಹೇಳಿ ಸೀತೆಗೆ ಕೊಡ್ತಾನೆ. ಸೀತಾದೇವಿ ಪತಿಯ ಕೈಗೆ ಭೂಷಣಪ್ರಾಯವಾಗಿರ್ತಕ್ಕಂಥ ಮುದ್ರೆಯುಂಗುರವನ್ನು ಹನುಮಂತನಿಂದ ಪಡೆದು ದಿಟ್ಟಿಸಿ ನೋಡ್ತಾಳೆ. ಪತಿಯೇ ತನ್ನೆದುರಿಗೆ ಬಂದಿರೋದನ್ನು ಭಾವಿಸಿ ಆನಂದ ಪಡ್ತಾಳೆ. ಪತಿಯು ಕಳುಹಿಸಿದ ಸಂದೇಶದಿಂದ ಸಂತೋಷಗೊಂಡ ಸೀತೆ ಹನುಮಂತನನ್ನು ಹೊಗಳ್ತಾಳೆ. ವಾನರ ಶಿರೋಮಣಿ, ನೀನು ಅಂತಿಂಥ ವಾನರನೇನಲ್ಲ. ಏಕೆಂದರೆ ರಾವಣನನ್ನು ಕಂಡರೂ ನಿನಗೆ ಭಯವಾಗಲಿಲ್ಲ. ನಿನ್ನನ್ನು ರಾಮನು ಕಳುಹಿಸಿದ ಮೇಲೆ ನಿನ್ನೊಡನೆ ನಾನು ಮಾತನಾಡಬೇಕಾಗಿರೋದೇ ಗ್ಯಾರಂಟಿ. ರಾಮ ಲಕ್ಷ್ಮಣರು ಕ್ಷೇಮದಿಂದಿರುವುದು ಕೇಳಿ ನನಗೆ ತುಂಬ ಸಂತೋಷ ಆಯಿತು. ರಾಮನು ನನ್ನನ್ನು ಈ ಕಷ್ಟದಿಂದ ಪಾರು ಮಾಡಲು ಬರುವುದು ನಿಜವಾ? ಸೀತೆಯ ಮಾತನ್ನು ಕೇಳಿ ಹನುಮಂತ ಹೇಳ್ತಾನೆ, ದೇವಿ, ನೀನು ಇಲ್ಲಿರುವ ವಿಚಾರ ಶ್ರೀರಾಮನಿಗೆ ತಿಳಿದಿಲ್ಲ. ಇನ್ನು ತಿಳಿದಿದ್ದರೆ
ದಾನವರಿಂದ ಶಚಿಯನ್ನು ದೇವೇಂದ್ರನು ಕರೆದೊಯ್ದಂತೆ ನಿನ್ನನ್ನು ಕರೆದೊಯ್ತಿದ್ದ. ಈಗ ನಾನು ಇಲ್ಲಿನ ಸಮಾಚಾರಗಳನ್ನು ಅವನಿಗೆ ತಿಳಿಸಿದಾಗ ರಾಘವ ವಾನರ ಭಲ್ಲೂಕಗಳ ಮಹಾಸೈನ್ಯವನ್ನು ಇಲ್ಲಿಗೆ ತರ್ತಾನೆ. ಶ್ರೀರಾಮನು ನಿನ್ನ ವಿರಹದ ಕಾರಣ ಮಾಂಸಭಕ್ಷಣವನ್ನು ಮಧುಪಾನವನ್ನು ತ್ಯಾಗ ಮಾಡಿದ್ದಾನೆ. ನಿತ್ಯವೂ ಸಂಧ್ಯಾಕಾಲದಲ್ಲಿ ಕಂದಮೂಲ ಫಲಗಳನ್ನೇ ಸೇವಿಸ್ತಾನೆ. ಅವನ ಮನಸ್ಸು ಸದಾ ನಿನ್ನಲ್ಲೇ ನೆಟ್ಟಿರೋದ್ರಿಂದ ದೇಹದ ಮೇಲೆ ಹರಿದಾಡುವ ನೊಣ, ಸೊಳ್ಳೆ, ಹುಳ, ಹುಪ್ಪಟೆಗಳನ್ನು ಓಡಿಸೋದು ಪರಿವೆಯೂ ಅವನಿಗಿಲ್ಲ ಪಾಪ. ಶ್ರೀರಾಮನು ನಿದ್ರೆಯನ್ನೇ ಮಾಡೋದಿಲ್ಲ. ಒಂದು ವೇಳೆ ಕಣ್ಮುಚ್ಚಿದ್ರೂ ಸೀತೆ ಅಂತಲೇ ಸ್ಮರಿಸ್ತಾ ಎಚ್ಚರ ಆಗಿಬಿಡ್ತಾನೆ ಅಂತ ಶ್ರೀರಾಮನ ವೃತ್ತಾಂತ ಎಲ್ಲ ಹೇಳ್ತಾನೆ. ಅದನ್ನು ಕೇಳಿ ಸೀತೆಯ ದುಃಖ ದೂರವಾಗುತ್ತೆ. ಶರತ್ಕಾಲದಲ್ಲಿ ಮೋಡದಿಂದ ಕೂಡ ಚಂದ್ರನಂತಿರುವ ರಾತ್ರಿಯಂತೆ ಸೀತಾದೇವಿ ಕಾಣಿಸ್ತಾ ಇದ್ದಾಳೆ. ಶುಭವಾಗಲಿ ಶುಭವಾಗಲಿ ಮಗನೇ ಹನುಮನೆ, ಅಭಯ ನಿನಗೆ ನೀಡುವೆನು ದುಃಖ ಕಳೆದವನೇ. ಶುಭವಾಗಲಿ ಶುಭವಾಗಲಿ ಮಗನೇ ಹನುಮನೆ, ಶುಭವಾದ ಉಂಗುರವ ಕೊಟ್ಟ ಪುತ್ರನೇ. ಶುಭರಾಮನ ಶುಭ ವಾರ್ತೆ ತಂದ ಧೀರನೇ. ಶುಭವಾಗಲಿ ಶುಭವಾಗಲಿ ಮಗನೇ ಹನುಮನೆ. ಎಷ್ಟು ದೊಡ್ಡ ಶರಧಿ ಹೇಗೆ ದಾಟಿದೆ ನೀನು, ದುಷ್ಟ ರಕ್ಕಸರಿಂದ ಹೇಗೆ ಪಾರದೆ ನೀ. ವಿಶಿಷ್ಟ ಶಕ್ತಿ ಯಾವುದು ನಿನ್ನೊಳಿರುವುದು, ನಿಷ್ಠೆ ಶ್ರದ್ಧೆ ಭಕ್ತಿಯ ಆಗರನೆ ನೀನು. ಶುಭವಾಗಲಿ ಶುಭವಾಗಲಿ ಮಗನೇ ಹನುಮನೆ. ನಿನಗೆ ತಿಳಿಯದ ಶಕ್ತಿ ಯಾವುದು ತಾಯೇ, ನಿನ್ನ ಪತಿಯ ನಾಮವೇ ನನಗೆಲ್ಲವೂ ಮಾಯೆ. ಎನ್ನೊಳಗೆ ನಿಂತು ಮಾಡಿಸುವನು ತಾಯೆ, ನಿನ್ನ ಬಳಿಗೆ ಕಳಿಸಿರುವವನೇ ಮಾಯೆ. ನಿನ್ನ ಬಳಿಗೆ ಕಳಿಸಿರುವವನೇ ಮಾಯೆ. ನಿನ್ನ ವಿನಯವೇ ನಿನ್ನ ಶಕ್ತಿ ಹನುಮನೆ, ನಿನ್ನಂತೆ ನಡೆಬವಗೆ ಕೊಡುವೆ ವಿಜಯವನ್ನೇ. ನೀನೆ ನನ್ನ ಮಗನು ಹೆಮ್ಮೆ ಪುತ್ರನೇ, ನೀನಾಗುವಿಸಿರಿ ಹರಿಗೆ ಪರಮಾಪ್ತ ಬಂಟನೆ. ನೀನಾಗುವಿಸಿರಿ ಹರಿಗೆ ಪರಮಾಪ್ತ ಬಂಟನೆ. ಶುಭವಾಗಲಿ 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 ಹನುಮನೆ, ಅಭಯ ನಿನಗೆ ನೀಡುವೆನು ದುಃಖ ಕಳೆದವನೇ. ಶುಭವಾಗಲಿ ಶುಭವಾಗಲಿ ಮಗನೇ ಹನುಮನೆ.